ಹಲೋ ಫ್ರೆಂಡ್ಸ್, ಹೇಗಿದ್ರಲ್ಲ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ನಾನು ನಿಮ್ಮ ಸಂದೇಶ್. ಸೊ ನೀಟ್ ರಿಸಲ್ಟ್ ಅಂತ ಬಂದಿದೆ. ಸೊ ಎಲ್ಲರೂ ಟೆನ್ಸ್ಡ್ ಆಗಿರ್ತಾರೆ, ಏನಪ್ಪ ರಿಸಲ್ಟ್ ಬಂದಿದೆ. ಸೊ ಪೇಪರ್ ಕೂಡ ಅಷ್ಟು ಟಫ್ ಆಗ್ಬಿಡ್ತು. ಮೊದಲಿಂದಾದ್ರೂ ರಿಸಲ್ಟ್ ಆದ್ರೂ ಚೆನ್ನಾಗಿರ್ತಿತ್ತೇನೋ. ಈ ಥರ ಸಾಕಷ್ಟು ಕ್ವಶನ್ಸ್ಗಳು ಸಾಕಷ್ಟು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಸೊ ನಾನು ಅಷ್ಟೊಂದು ಕಷ್ಟಪಟ್ಟು ಓದಿದ್ದೆ. ಸೊ ಎಲ್ಲವೂ ಏನಾಯ್ತಪ್ಪ ಇವಾಗ ಈ ಸಲ ಒಂದು ಸ್ವಲ್ಪ ಫಿಸಿಕ್ಸ್ ಕೆಮಿಸ್ಟ್ರಿ ಒಂದು ಸ್ವಲ್ಪ ಟಫ್ ಬಂದುಬಿಡ್ತು. ಸೊ ನಾನು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ನಮ್ಮ ಮನೆಯಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು. ಸೊ ನಾನು ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೆ ಮೊದಲಿಂದನೂ. ಬಟ್ ಇವಾಗ ಸಡನ್ನಾಗಿ ಎಲ್ಲ ಮಾರ್ಕ್ಸ್ ಎಲ್ಲ ಒಂಥರ ಕನ್ಫ್ಯೂಷನ್ ಆಗಿದೆ, ಡೌಟ್ ಆಗಿದೆ. ಸೊ ಆ ರೀತಿ ನಿಮ್ಗೆ ಸಾಕಷ್ಟು ಕನ್ಫ್ಯೂಷನ್ಗಳಿರ್ಬೋದು. ಸೊ ಇವತ್ತು ನಾನು ನಿಮಗೆ ಎಲ್ಲ ಕಟ್ ಆಫ್ ಆಗಿರ್ಬೋದು, ರ್ಯಾಂಕ್ ಆಗಿರ್ಬೋದು, ಎಷ್ಟು ಅಂಡರ್ ಬರುತ್ತೆ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ಒಂದು ನೆನ್ಪಿಟ್ಕೊಂಡಿರ್ರಿ, ಸೊ ಏನೇ ಆಗಲಿ ನೀವು ನಿಮ್ಮ ಧೈರ್ಯನ ಕಳ್ಕೊಬೇಡ್ರಿ. ಯಾಕಂದರೆ ಇಟ್ಸ್ ನಾಟ್ ಅಲ್ಟಿಮೇಟ್. ನಿಮ್ಗೇನು ದಾರಿ ತೋರಿಸ್ಬೇಕೋ ಅದು ದೇವ್ರು ತೋರಿಸ್ತಾನೆ. ಸೊ ಅದಕ್ಕೋಸ್ಕರ ನಿಮ್ಗೆ ಬೇಕಾಗಿರೋದು ಒಂದು ಪಾಯಿಂಟು, ಅದೇನಂದರೆ ನೀಟ್ ರಿಸಲ್ಟ್ಸ್ ಮೇ ಡಿವೈಡ್ ಸ್ಟೂಡೆಂಟ್ಸ್ ಬೈ ಮಾರ್ಕ್ಸ್, ಬಟ್ ಡೆಡಿಕೇಶನ್, ಕರೇಜ್ ಆ್ಯಂಡ್ ಡ್ರೀಮ್ಸ್ ಹ್ಯಾವ್ ನೋ ಕಟ್ ಆಫ್. ಸೊ ನೆನ್ಪಿಟ್ಕೊಂಡಿರ್ರಿ, ನಿಮ್ಗೆ ಯಾವಾಗ ಲೋ ಫೀಲ್ ಆಗುತ್ತೆ, ಯಾವಾಗ ನಿಮ್ಗೆ ಒಂಥರ ಫೀಲ್ ಆಗುತ್ತೆ, ನೀವು ಟೆನ್ಷನ್ ಮಾಡಬೇಡ್ರಿ. ಸೊ ಯಾವುದಕ್ಕೂ ಓಕೆನಾ, ನಿಮ್ಗೊಂದು ಗೋಲ್ ಇರುತ್ತೆ. ಸೊ ಅದನ್ನ ಫಾಲೋ ಮಾಡ್ತಿದ್ದಾರೆ, ನಿಮ್ಗೆ ಸಿಕ್ಕೇ ಸಿಗತ್ತೆ. ನೀವು ಜಸ್ಟ್ ನಿಮ್ಮ ಡೆಡಿಕೇಶನ್ ಇರಲಿ, ಹಾರ್ಡ್ ವರ್ಕ್ ಇರಲಿ, ಡಿಸಿಪ್ಲಿನ್ ಇರಲಿ. ಸೊ ಅದನ್ನ ಮೇಂಟೈನ್ ಮಾಡಿಡ್ರಿ. ಯಾವುದೇ ರೀತಿ ಏನೋ ಯಾರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ನೀವು ಟೆನ್ಷನ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಸೊ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನು ಅನ್ನೋದು. ಸೊ ಫಸ್ಟ್ ನೀವು ನೋಡೋದಾದರೆ, ನಾರ್ಮಲಿ ನಮಗೆ ಕಟ್ ಆಫು ಅನ್ರಿಸರ್ವ್ಡ್ಗಾದರೆ 535 ಮೇಲೆ ಹೆಚ್ಚು ಕಡಿಮೆ ಅಂದರೆ ಒಂದು 10 ರ್ಯಾಂಕಿಂಗ್ ಆ ಕಡೆ ಈ ಕಡೆ ಹೋಗ್ಬೋದು. ಸೊ ಇವೆಲ್ಲ ಎಕ್ಸ್ಪರ್ಟ್ ಟೀಮಿಂದ ಮಾಡಿರೋದು. ಸೊ ಎಲ್ಲ ಅನಲೈಸ್ ಮಾಡಿರೋದು. ನೀವೇನು ಟೆನ್ಷನ್ ಮಾಡೋದು ಬೇಡ. ಆದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಆಗ್ಬೋದು ಬಿಟ್ಟರೆ ನೋ ವರೀಸ್, ನೋ ಪ್ರಾಬ್ಲಮ್. ಓಕೆ, ಸೊ ನೀವು ರಿಲ್ಯಾಕ್ಸ್ ಆಗಿರ್ರಿ. ನಿಮ್ಗೆ ಕಮ್ಮಿ ಬಂದ್ರೂ ಚಿಂತೆ ಮಾಡಿಬಿಡ್ರಿ, ಜಾಸ್ತಿ ಬಂದರೂ ಖುಷಿಯಾಗಿರ್ರಿ. ಓಕೆ, ಕಮ್ಮಿ ಬಂತಂದ್ರೆ ನೀವೇನು ಡಿಮೋಟಿವೇಟ್ ಆಗೋದು ಬೇಡ. ಇಸ್ ನಾಟ್ ಎನ್ ಎಂಡ್. ಓಕೆ, ಇಸ್ ಅ ಬಿಗಿನಿಂಗ್ ಅಂತ ಅಂದ್ಕೊಂಡಿರಿ. ಓಕೆ, ಸೊ ನೆಕ್ಸ್ಟ್ ನೀವು ನೋಡಿದ್ರೆ OBC ಆದರೆ 530 ±10 ಆಗ್ಬೋದು. ನೆಕ್ಸ್ಟ್ SC ಆದರೆ 446 ಅರೌಂಡ್ ±10 ಆಗ್ಬೋದು. ನೆಕ್ಸ್ಟು ST ಆದರೆ 430 ±10 ಆಗ್ಬೋದು. ಓಕೆ, ಸೊ ಒಂದು 10 ಆ ಕಡೆ ಈ ಕಡೆ ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. ಸೊ ಇವಾಗ ಮಾರ್ಕ್ಸ್ ನೋಡೋದಾದರೆ 680 ಬಂದರೆ ಆಲ್ಮೋಸ್ಟ್ ರ್ಯಾಂಕ್ 100 ಒಳಗೆ ಬರುತ್ತೆ. ಅದೇ ರೀತಿ 640 ಬಂದರೆ ರ್ಯಾಂಕ್ 500 ಒಳಗೆ ಬರುತ್ತೆ. 520 ಬಂದರೆ 1000 ಒಳಗೆ, 600 ಬಂದರೆ 2000 ಒಳಗೆ, 580 ಬಂದರೆ ಅರೌಂಡ್ 5000 ಒಳಗೆ ಬರುತ್ತೆ, 560 ಬಂದರೆ 10,000 ಒಳಗೆ ಬರುತ್ತೆ, 552 ಬಂದರೆ 15,000 ಒಳಗೆ ಬರುತ್ತೆ. ಸೊ ಇದು ಮಾರ್ಕ್ಸು, ರ್ಯಾಂಕು ಈ ರೀತಿ ಬರ್ಬೋದು ಅನ್ನೋದು ಒಂದು ಪ್ರೆಡಿಕ್ಷನ್ನು. ಸೊ ನೀವೇನು ಟೆನ್ಷನ್ ಮಾಡಬೇಡ್ರಿ, ಆರಾಮಾಗಿರ್ರಿ. ಮಾರ್ಕ್ಸ್ ಎಲ್ಲ ಬರ್ತವೆ. ಸೊ ನೋ ವರೀಸ್, ಟೆನ್ಷನ್ ಮಾಡಬೇಡ್ರಿ, ಆರಾಮಾಗಿರಿ, ಕೂಲಾಗಿರ್ರಿ. ಸೊ ಏನೇ ಆದರೂ ನಿಮ್ಮಲ್ಲಿ ಒಂದು ಛಲ ಇರಲಿ, ಕೊನೆವರೆಗೂ ನಾವು ಹೋರಾಡ್ತೀವಿ ಅನ್ನೋ ಒಂದು ಛಲ ಇರಲಿ. ಸೊ ನಂಬಿಕೆ, ವಿಶ್ವಾಸ ನಿಮ್ಮಲ್ಲಿ ನೀವು ಇಟ್ಕೋಬೇಕು. ಯಾರು ಏನೇ ಹೇಳಿದ್ರು ಕೇರ್ ಮಾಡೋದು ಬೇಡ. ಆರಾಮಾಗಿರಿ, ಟೆನ್ಷನ್ ಮಾಡಬೇಡ್ರಿ. ಬಾಯ್ ಟೇಕ್ ಕೇರ್, ಆಲ್ ದ ಬೆಸ್ಟ್, ಸಿ ಯು.